ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಧಾರಾವಾಹಿ ಏನು ಕತೆ ಇದೆ ನೋಡ್ಕೊಳ್ಳೋಣ. ಮತ್ತು ಆಸೆ ಧಾರಾವಾಹಿನಲ್ಲಿ ಶಾಂತಿ ಮತ್ತು ಅನುಜು ಮೀನಾ ಓಪನ್ ಮಾಡುವಂಥ ಅಂಗಡಿ ಹತ್ರ ಹೋಗಿದ್ದಾರೆ. ಅಂದರೆ ಒಂದು ಪುಟ್ಟ ಅಂಗಡಿ, ಏನಂತಾರೆ ಅದು, ತಳ್ಳಗಾಡಿನಲ್ಲಿ ಅಂಗಡಿ ಇಟ್ಕೊಂಡು ಅವಳು ವ್ಯಾಪಾರ ಮಾಡಬೇಕು. 400 ಮನೆ ಇದೆ ಅಲ್ಲಿ ಅಂತೇಳ್ಬಿಟ್ಟು ಅವರು ಫೋನ್ ಮಾಡಿ ಪ್ಲೇಸ್ ಕೊಟ್ಟಿದ್ದಾರೆ. ಅದಕ್ಕೆ ಇವರೆಲ್ಲ ಹೋಗಿದ್ದಾರೆ. ಎಲ್ಲರೂ ಸಂತೋಷವಾಗಿ ಅಲ್ಲಿ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇಲ್ಲಿ ಶಾಂತಿ ವ್ಯಂಗ್ಯವಾಗಿ ಮಾತಾಡಿ, ಈ ಪೆಟ್ಟಿಗೆ ಅಂಗಡಿಲಿ ಏನು ವ್ಯಾಪಾರ ಆಗುತ್ತೆ, ಇಲ್ಲೇನು ದಬಾಕ್ತಾಳೆ, ತೊಗೊಂಡ್ರೆ ಆಯಿತು, ತೊಗೊಳ್ಳೋದಿಲ್ಲ ಅಂದರೆ ಪುಟ್ಬಾತ್ ಹಾಕ್ತಾಳೆ, ಹಾಗೆ ಹೀಗೆ ಅಂತ ಏನೇನೋ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಅದೇನೇ ಅಂದ್ರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆಮೇಲೆ ಇಲ್ಲಿ ಮೀನಾ ತಂಗಿ, ಮೀನಾ ಅಮ್ಮ, ಮೀನಾ ತಮ್ಮ ಎಲ್ಲ ಬಂದಿದ್ದಾರೆ. ಮತ್ತು ರವಿ, ಶ್ರುತಿ ಬಂದಿಲ್ಲ, ರವಿ ಬಂದಿದ್ದಾನೆ. ಶ್ರುತಿ ಬಂದಿಲ್ಲ ಅಂತ ರವಿ ಬೇಜಾರು ಮಾಡ್ಕೊಂಡವನೇ. ಆದರೆ ಮೀನಾ ಹೋಗಿ, ಇಲ್ಲ ಶ್ರುತಿ ಕರೆದಿದ್ದೀನಿ ಬರ್ತಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವಳು ವೀಡಿಯೋ ಕಾಲ್ ಮಾಡಿ ನಾನು ಬರಲ್ಲ ಇವತ್ತು ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲರೂ ಬೇಜಾರು ಮಾಡಿಕೊಂಡು, ನಾನು ಎಷ್ಟು ಹೇಳಿದ್ರೂ ಬರಲ್ಲ ಅಂತಾಳಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ. ಆವಾಗ ಇಲ್ಲಿ ಕಾಯ್ತಾ ಇದ್ದೀವಿ, ಬೇಗ ಬಾ ಅಂತಾರೆ, ಬರಲ್ಲ. ಆಮೇಲೆ ಶಾಂತಿ ಫೋನ್ ಮಾಡಿ, ನಾನು ನಿಮ್ಮ ಅತ್ತೆ ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ, ನೀನು ಬಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆದರೆ ಅವಳು ನಾನು ಬರಲ್ಲ, ನಿಮ್ಮ ಮಗನಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸಿಲ್ಲ, ನಿಮ್ಮ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿ ಫಸ್ಟು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಆ ಕಡೆ ಶಾಂತಿ ಫ್ರೆಂಡು ಕೂಡ ಬರ್ತಾಳೆ. ಶಾಂತಿ ಫ್ರೆಂಡ್ ಬಂದು ಫ್ರೆಂಡ್ ಗಂಡ ಇಬ್ಬರು ಬರ್ತಾರೆ. ಅದು ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾಳೆ ಶಾಂತಿ ಅಂದರೆ ತುಂಬಾ ಇರಿಟೇಷನ್ ಆಗೋ ರೀತಿ ಮಾತಾಡ್ತಾಳೆ. ಕೆಟ್ಟದಾಗೆಲ್ಲ ಮಾತಾಡೋದು, ಇದೇನು ದಬಾಕ್ತಾಳೆ, ಇನ್ನೂ ಟೇಪ್ ಕಟ್ ಮಾಡ್ತಿಲ್ಲ, ಇನ್ಯಾರು VIP ಬರ್ತಾರೋ, ಯಾರನ್ನು ಕರಿತಿದ್ದಳು, ಅದು ಯಾರು ಬರ್ತಾರೋ, ಫಸ್ಟು ಕಟ್ ಮಾಡು, ನನ್ನ ಮನೆಗೆ ಹೋಗಬೇಕು, ಹಾಗೆ ಹೀಗೆ ಏನೇನೋ ಹೇಳ್ತಾಳೆ. ಅದೇನೇ ಹೇಳಿದ್ರೂ ಅವರು ಸೂರ್ಯ ಮತ್ತು ಮೀನಾ ಮತ್ತು ಸೂರ್ಯಪ್ಪ ತಲೆ ಕೆಡ್ಸ್ಕೊಳ್ಳಲ್ಲ. ಇದ್ದಿದ್ದೇ ರಾಮಾಯಣ ಅವಳದು ಬಿಟ್ಟಾಕು ಅಂತೇಳಿ ಸುಮ್ಮನೆ ಇರ್ತಾರೆ. ಈ ಕಡೆ ಅಪಾರ್ಟ್ಮೆಂಟು ಎದುರುಗಡೆ ಅಂಗಡಿ ಮಾಡೋದಕ್ಕೆ ಜಾಗ ಸಿಕ್ಕಿದೆ ಅಂಥೇಳಿ ತುಂಬ ಖುಷಿ ಪಡ್ತಾ ಇರೋದು. ಎಲ್ಲ ಡೆಕೋರೇಷನ್ ರೆಡಿಯಾಗಿದೆ, ಇನ್ನು ಟೇಪ್ ಕಟ್ ಮಾಡೋದು ಮಾತ್ರ ಬಾಕಿ ಇದೆ. ಟೇಪ್ ಕಟ್ ಮಾಡಬೇಕು, ಕಾಯ್ತಾ ಇದ್ದಾರೆ, ಬಂದಿಲ್ಲ. ಶಾಂತಿ ಫ್ರೆಂಡು ಕೂಡ ಬರ್ತಾಳೆ ಇವಾಗ. ಅವಳು ಬಂದಾಗ ಶಾಂತಿನ ಫಸ್ಟ್ ಹೋಗಿ ಮಾತಾಡ್ಸಲ್ಲ, ಆದರೆ ಮೀನಾ ಸೂರ್ಯನ ಮಾತಾಡಿಸ್ತಾಳೆ. ಅದಕ್ಕೆ ಶಾಂತಿಗೆ ಅಲ್ಲಿ ಕೋಪ ಬರುತ್ತೆ. ಬಂದವಳು ನನ್ನನ್ನು ಮಾತಾಡಿಸ್ಬೇಕು, ಅದು ಬಿಟ್ಬಿಟ್ಟು ನೀನೇನೆ ಅವಳ ಹತ್ರ ಮಾತಾಡ್ತಿರೋದು ಅಂತ ಅಲ್ಲೂ ಕೂಡ ಜೋರು ಮಾಡ್ತಾಳೆ. ಇಲ್ಲಿ ಮನೋಜ, ಏನು ಮಮ್ಮಿ ಎಷ್ಟೊತ್ತು ಕಾಯೋದು, ನಾನು ಅಂಗಡಿಗೆ ಹೋಗಬೇಕು, ಎಷ್ಟೊತ್ತು ಇವ್ರು ಟೇಪ್ ಕಟ್ ಮಾಡೋಕ್ಕೆ ಹೇಳು ಮಮ್ಮಿ ಅಂತಾನೆ. ಆದರೆ ಅಯ್ಯೋ ನಾನು ಹೇಳ್ತಾನೆ ಇದ್ದೀನಪ್ಪ, ಅದೇನು ಕಟ್ ಮಾಡ್ತಾರೋ ಏನೋ, ಇನ್ನೂ ಕಟ್ ಮಾಡೋಂಗಿಲ್ಲ, ಏನು ದೊಡ್ಡ ಸ್ಟಾರು ನಂಗೆ ಆಡ್ತಿದ್ದಾಳೆ, ಸ್ಟಾಲಲ್ಲಿ ಓಪನ್ ಮಾಡಿದ್ದಾಳೇನೋ ಇವಳು, ಏನು ಮಾಡಿರೋದು ಫುಟ್ಪಾತ್ ಅಂಗಡಿ, ಇನ್ನೂ ಕಟ್ ಮಾಡೋದಕ್ಕೆ ಮೀನಾ ಮೀಸ ಎಣಿಸ್ಕೊಂಡು ಕೂತಿದ್ದಾಳೆ ಅಂತ ಬೈತಾಳೆ ಮತ್ತೂ. ಆಮೇಲೆ ಅಲ್ಲಿ ಎಲ್ಲ ಮಾತಾಡ್ತಾ ನಿಂತಿರ್ತಾರೆ. ಆವಾಗ ಅಲ್ಲಿ ಮೀನಾ ಶ್ರುತಿಗೆ ಕೇಳ್ತಾ ಇರ್ತಾಳೆ, ಬಾ ಶ್ರುತಿ ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ, ಬಾ ಶ್ರುತಿ ಅಂತ. ಆದರೆ ಶ್ರುತಿ ನಾನು ಬರೋದೇ ಇಲ್ಲ ಅಂತ ಹೇಳ್ತಾಳೆ. ಅದು ಬೇಜಾರಾಗುತ್ತೆ ಅವಳಿಗೆ, ಮೀನಂಗೆ ಬೇಜಾರು ಮಾಡಿಕೊಂಡು, ಬಾ ಅಂದರೆ ಬರಲ್ಲ ಅಂತೀಯಲ್ಲ ಹಾಗೆ ಅಂತೇಳಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಆಮೇಲೆ ಅಲ್ಲಿ ಅಜ್ಜಿ ಫೋನ್ ಮಾಡ್ತಾಳೆ ಊರಿಂದ ಸೂರ್ಯನಿಗೆ. ಸೂರ್ಯ ವೀಡಿಯೋ ಕಾಲ್ ಮಾಡಿ, ನೋಡು ಅಜ್ಜಿ, ನೋಡು ಲಕ್ಕಿ, ಅಪಾರ್ಟ್ಮೆಂಟ್ ಎದುರುಗಡೆ ನಿನ್ನ ಮೊಮ್ಮಗಳು ಸ್ಟಾರ್ ಓಪನ್ ಆಗಿದೆ, ನಿನ್ನ ಮೊಮ್ಮಗಳು ಎಲ್ಲಿಗೋ ಹೋಗ್ಬಿಡ್ತಾಳೆ, ಸಖತ್ತು ಬೆಳೀತಾಳೆ, ಹಂಗೆ ಹಿಂಗೆ ಅಂತ. ಕಣೋ, ಅಯ್ಯೋ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ತುಂಬ ಖುಷಿ ಆಗ್ತಿದೆ ಕಣೋ, ಹಂಗೆ ಕಣೋ ಹಿಂಗೆ ಕಣೋ ಅಂತ ಅಜ್ಜಿ ಮಾತಾಡುತ್ತೆ. ತುಂಬ ಖುಷಿ ಪಡುತ್ತೆ, ಪ್ರತಿಯೊಬ್ಬರು ಖುಷಿ ಪಡ್ತಾರೆ ಪಾಪ. ಬಡಸ್ತಾನಲ್ಲಿದ್ದವರು ಒಂದು ಲೆವೆಲ್ಲಿಗೆ ಬರ್ತಾರೆ ಅಂದರೆ ಎಂಥವರು ಖುಷಿ ಪಡ್ತಾರೆ. ಆದರೆ ಈ ಶಾಂತಿ ಮತ್ತು ಮನೋಜನ್ ಬಿಟ್ಟು ಇನ್ನೆಲ್ಲರೂ ಖುಷಿ ಪಡೋ ಅಂಥ ವಿಷಯನೇ. ಆದರೆ ಅಜ್ಜಿ ನೀನು ಬರಬೇಕಿತ್ತು ಅಂತ ಕೇಳ್ತಾನೆ. ಆಮೇಲೆ ಮಗನ ಕೇಳುತ್ತೆ, ರಂಗನಾಥ ಎಲ್ಲೋ ಅಂತೇಳಿ. ಅಲ್ಲಿದ್ದಾರೆ, ಅಪ್ಪ ಬಾರಪ್ಪ ಇಲ್ಲಿ, ಲಕ್ಕಿ ಮಾತಾಡ್ತಾ ಇದೆ ಅಂತ ಕರೀತಾನೆ.
ಆಮೇಲೆ ಅಮ್ಮ ನೀನು ಬಂದಿದ್ರೆ ಎಷ್ಟು ಚೆನ್ನಾಗಿರೋದಮ್ಮ, ನೀನು ಯಾಕಮ್ಮ ಬರಲಿಲ್ಲ ಅಂತ ಕೇಳ್ತಾನೆ. ಬರ್ತೀನಿ ಕಣೋ, ಇಲ್ಲಿ ಬರೋಕ್ಕಾಗಿಲ್ಲ, ಕೆಲಸ ಇದೆ, ಬರ್ತೀನಿ ಕಣೋ ಅಂತ ಮತ್ತೆ ಹೇಳುತ್ತೆ. ಆಮೇಲೆ ಎಲ್ಲ ಮಾತಾಡಿಕೊಂಡು ಇವನು ಅಪಾರ್ಟ್ಮೆಂಟ್ ಎಲ್ಲ ತೋರಿಸ್ತಾನೆ ಅವಜ್ಜಿಗೆ. ಎಲ್ಲ ನೋಡ್ಬಿಟ್ಟು ತುಂಬ ಖುಷಿ ಪಡುತ್ತೆ. ಆ್ಯಕ್ಚುಲಿ ಒಂದು 400 ಮನೆಯಲ್ಲಿ ಒಂದು 100 ಮನೆಯವ್ರು ತಗೊಂಡ್ರು ಎಷ್ಟೋ ಬದುಕೋಬೋದು ಹಾಗೆ ಅಂತೆಲ್ಲ ಹೇಳುತ್ತೆ. ಆಮೇಲೆ ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಮೀನಿಗೆ ಬೇಜಾರಾಗ್ತಾ ಇರುತ್ತೆ, ಇನ್ನೂ ಬರಲಿಲ್ವಲ್ಲ ಅಂತೇಳ್ಬಿಟ್ಟು. ಅವಳು ಕರೆದಿರ್ತಾಳೆ, ಅವ್ರ ಮ್ಯಾನೇಜರು ಬಂದಿರಲಿಲ್ಲ. ಅವ್ರ ಮ್ಯಾನೇಜರ್ ಬಂದಮೇಲೆ ಆಮೇಲೆ ಮೀನನ್ನು ಕರಿ ಅಂತ ಅಜ್ಜಿ ಹೇಳುತ್ತೆ. ಮೀನನ್ನು ಕರೆದು, ಅಜ್ಜಿ ಚೆನ್ನಾಗಿದ್ದೀರಾ ಅಜ್ಜಿ ಅಂತನೂ, ನಿನ್ನ ಭವಿಷ್ಯ ತುಂಬ ಚೆನ್ನಾಗಿದೆ ಕಣವ, ಎಲ್ಲೋ ಹೋಗ್ಬಿಡ್ತೀಯಮ್ಮ ನೀನು, ತುಂಬ ಬದುಕಿಬಿಡ್ತೀಯ, ಒಳ್ಳೆ ಅದೃಷ್ಟ ಇದೆ ನಿನಗೆ ಅಂತೇಳ್ಬಿಟ್ಟು ಮೀನುಂಗೂ ಲಕ್ಕಿ ತುಂಬಾ ಆಶೀರ್ವಾದ ಮಾಡುತ್ತೆ. ಎಲ್ಲ ಆಶೀರ್ವಾದ ಆದಮೇಲೆ ತುಂಬಾ ಖುಷಿ ಪಟ್ಕೊಂಡು ಇದೆಲ್ಲ ಮಾತಾಡಿಕೊಂಡು ಖುಷಿ ಪಡ್ತಿರ್ತಾಳೆ ಮೀನಾ. ಅದೇ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ನಿಂತಿರ್ತಾರೆ. ಆಮೇಲೆ ರೋಹಿಣಿ ಫ್ರೆಂಡು ಕೂಡ ಬರ್ತಾಳೆ. ಎಲ್ಲಿ ನಿಮ್ಮ ಯಜಮಾನ್ರು ಕರ್ಕೊಬರ್ಲಿಲ್ವ, ನಾನು ನಿಮ್ಮ ಫಂಕ್ಷನಿಗೆ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೊಸ್ದಾಗಿ ಮದುವೆ ಒಂದು ಆಯ್ತಲ್ಲ ಇನ್ನೇನು ಅಂತೆಲ್ಲ ಛೇಡಿಸ್ತಾನೆ. ಆಮೇಲೆ ಇಲ್ಲಿ ಪರವಾಗಿಲ್ಲ, ಅವ್ರಿಗೇನೋ ಕೆಲಸ ಇತ್ತು, ನಾನು ಬಂದಿದ್ದೀನಿ ಅಂತ ಅವಳು ಹೇಳ್ತಾಳೆ. ಅದಾದಮೇಲೆ ಶಾಂತಿ ಫ್ರೆಂಡು ಕೂಡ ಎಂಟ್ರಿ ಆಗ್ತಾಳೆ. ಫ್ರೆಂಡ್ ಗಂಡ ಹೊಸ್ದಾಗಿ ಮದುವೆ ಆಗಿರೋದು. ಅಯ್ಯೋ ಬರಲೇಬೇಕಮ್ಮ, ನೀನು ಬರ್ತೀಯ ಬಿಡು ಅಂತೇಳಿ ಶಾಂತಿ ಫ್ರೆಂಡ್ ಗಂಡ ಇವರು ಒಟ್ಟೊಟ್ಟಿಗೆ ಬರ್ತಾರೆ. ಮದುವೆ ಆಗಿದ್ದಾರೋ ಹಾಗೆ ಇದ್ದಾರೋ, ಲೀವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅನಿಸುತ್ತೆ. ಇವರು ಬರ್ತಾರೆ. ಬಂದಾಗ ಅವಳು ತಮಾಷೆ ಮಾಡ್ತಾಳೆ, ಬರಲೇಬೇಕು, ಲೇಟಾಗಿ ಆದರೂ ಸರಿ ಬಂದಿಯಲ್ಲ ಬಿಡು ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿಕೊಂಡು ಅಲ್ಲಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ಇವಾಗ ಮ್ಯಾನೇಜರ್ನ ಕಾಯ್ತಾ ಇದ್ದಾಳೆ ಮೀನು ಮ್ಯಾನೇಜರ್ ಬಂದಿಲ್ಲ. ಈಗ ರೋಹಿಣಿ ಎಂಟ್ರಿ ಆಗಬೇಕು. ಇವರಿಬ್ಬರು ಹೋಗ್ತಾರೆ ಅಲ್ಲಿಗೆ. ಇವರಿಬ್ಬರು ಹೋಗಿ ಕಾರ್ ಇಳಿದು ಅಲ್ಲಿಗೆ ಹೋದ್ಮೇಲೆ ಇವ್ರನ್ನ ಛೇಡಿಸಿ ತಮಾಷೆ ಮಾಡಿಕೊಂಡು ಶಾಂತಿ, ಏನೇ ಇಷ್ಟೊತ್ತವರೆಗೂ ಬಂದಿಯೇನೆ, ನನ್ನ ಫಸ್ಟ್ ಮಾತಾಡ್ಸೋಬಿಟ್ಟು ಅಲ್ಲೇನೇ ಮಾತಾಡ್ತಿದ್ಯಾ ಅವಳ ಹತ್ರ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಎಲ್ಲ ಮಾತಾಡಿಕೊಂಡು ಅಲ್ಲಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ಇವಳು ರೋಹಿಣಿ ಎಂಟ್ರಿ ಆಗ್ತಾಳೆ. ರೋಹಿಣಿ ಇನ್ನೂ ಬರಲಿಲ್ವಲ್ಲ ಮ್ಯಾನೇಜರು ಅಂತ ಮನೆಯವರೆಲ್ಲ, ಅವ್ರ ಅಮ್ಮ ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವಳು ಶಾಂತಿ ಏನೋ ಹೇಳ್ತಾಳೆ. ಶಾಂತಿ ಹೇಳಿದಾಗ ಮೀನನ ತಂಗಿ ಇನ್ನೇನೋ ಹೇಳ್ತಾಳೆ. ಆವಾಗ ಎಷ್ಟು ದುರಾಂಕಾರದಲ್ಲಿ ಮಾತಾಡ್ತೀಯ ನೀನು ಅಂತ ಶಾಂತಿ ಬೈತಾಳೆ. ಆವಾಗ ಮೀನನಮ್ಮ ಸಮಾಧಾನ ಮಾಡ್ತಾಳೆ. ಸುಮ್ಮನಿರಮ್ಮ, ಮಾತಾಡಬೇಡ ನೀನು, ಪೂಜೆಗೆ ಬಂದಿದ್ದಾರೆ, ಅವ್ರು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ, ಸುಮ್ಮನಿರಮ್ಮ, ಮಾತಾಡಬೇಡ ಅಂತ ಮಗಳಿಗೆ ಹೇಳ್ತಾಳೆ. ಆಯಿತು ಬಿಡಮ್ಮ ಅಂತೇಳಿ ಹೇಳ್ಕೊಂಡು ಅವಳು ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಈ ಸೂರ್ಯ ಮತ್ತು ಮೀನ ಮಾತಾಡ್ತಿರ್ತಾರೆ. ತಮಾಷೆಯಾಗಿ ಖುಷಿಯಾಗಿದೆ ಅಂತೇಳ್ಬಿಟ್ಟು ನನಗೆ ಅದೃಷ್ಟ ನೀವು ಅಂತ ಸೂರ್ಯಂಗೆ ಹೇಳ್ತಾಳೆ. ಸೂರ್ಯ ನನ್ನ ಅದೃಷ್ಟ ಅಂತ ಮೀನಿಗೆ ಹೇಳ್ತಾನೆ. ಹೀಗೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ರೋಹಿಣಿ ಎಂಟ್ರಿ ಆಗಿಬಿಡ್ತಾಳೆ. ಏನಕ್ಕೆ ಬಂದಿದೆಯಾ, ನಾನು ಕರೆದೇ ಇಲ್ಲ ಅಂತ ಇವರು ಮನೆಯವರೆಲ್ಲ ಬೈತಾರೆ. ಅವಳನ್ನ ಏನಕ್ಕೆ ಕರೆದೆ ನೀನು ಅಂತೇಳ್ಬಿಟ್ಟು ಅವಳು ಕರೆದಿಲ್ಲ, ಯಾರೂ ಕರೆದಿಲ್ಲ, ಅವಳೇ ಬಂದಿರೋದು ಅಂತ ಹೇಳ್ತಾಳೆ ಮೀನಾ. ಇಲ್ಲಿ ಇವಾಗ ಇವಳು ಶ್ರುತಿ ಕರೆದ್ರೂ ಕೂಡ ಇವಳು ಬರಲ್ಲ ಅಂದ್ಬಿಟ್ಲು. ಸರಿ ಅಂತೇಳ್ಬಿಟ್ಟು ಅವಳೇನೇನೋ ಪ್ರಾಬ್ಲಮ್ ಹೇಳಿದ್ಲು. ಅವರು ಹೋಟೆಲಿಗೆ ಯಾರೋ ಬರ್ತಾರೆ ಇನ್ಸ್ಪೆಷನ್ನಿಗೆ, ಆವಾಗ ನಾನು ಅಲ್ಲಿರಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳು ಉಳ್ಕೊತಾಳೆ. ಅವಳು ಉಳ್ಕೊತಾಳೆ. ಶ್ರುತಿ ಬರಲ್ಲ ಅಂತ ಹೇಳ್ತಾಳೆ. ಅದೇ ರವಿ ಕಾಯ್ತಾ ಇರ್ತಾನೆ, ಬರ್ತಾಳೆ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡ್ಕೊಳ್ತಾನೆ. ಬಂದಿದ್ದರೆ ಚೆನ್ನಾಗಿರೋದು, ಅವನು ನನಗೆ ಕಾಯಬೇಕು, ನನ್ನ ಮಾತು ಅವ್ನು ಕೇಳಲಿಲ್ವಲ್ಲ, ಇವಾಗ ನಾನು ಒಂದೊಂದು ಮಾತಿಗೂ ಅವ್ನು ಕಾಯಬೇಕು ಅಂತ ಹೇಳ್ತಾಳೆ. ಇವಳು ಎಂಟ್ರಿ ಆಗ್ತಾಳೆ. ರೋಹಿಣಿ ಎಂಟ್ರಿ ಆದ ತಕ್ಷಣವೇ ಎಲ್ಲರೂ ಶಾಕು ನಿಂತ್ಕೊಂಡು ನೋಡ್ತಿರ್ತಾರೆ. ಯಾರು ಕರೆದಿಲ್ಲ, ಹೆಂಗಮ್ಮ ಬಂದೆ ನೀನು ಅಂತ. ಆಮೇಲೆ ಯಾರು ಕರಿಬೇಕು, ನಾನು ಬಂದಿದ್ದೀನಿ, ಬಂದರೆ ಏನಾಯಿತು ನಿಮಗೆ ಅಂತ ಕೇಳ್ತಾಳೆ. ಆವಾಗ ಏನಕ್ಕಮ್ಮ ಕರಿದಾದ್ಮೇಲೆ ಇಲ್ಲೆಲ್ಲ ಬರ್ತೀಯ ನೀನು ಅಂತಾರೆ. ಅಲ್ಲ, ನಿಮ್ಮ ಮನೆ ಹತ್ರ ಬಂದಿಲ್ವಲ್ಲ, ನಾನು ಎಲ್ಲಾದರೂ ಬರ್ಬೋದು, ಅದನ್ನು ಕೇಳೋಕ್ಕೆ ನೀವು ಯಾರು ಅಂತ ಕೇಳ್ತಾಳೆ. ಆವಾಗ ಅಂತ ಕೇಳಿಕೊಂಡು ಅವಳು ಮಾತಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಮಾತಾಡ್ತಾ ಎಲ್ಲರೂ ಮುಖ ನೋಡ್ಕೊಳ್ತಾ ಇರ್ತಾರೆ. ಶಾಂತಿ ಫ್ರೆಂಡು ಕೂಡ ಮುಖ ನೋಡ್ಕೊತಿರ್ತಾಳೆ.
ಎಲ್ಲರೂ ಒಬ್ಬರು ಮುಖ ಒಬ್ಬರು ಕರಿದಲ್ಲೇ ಹೆಂಗೆ ಬಂದ್ಲು ಇವಳು ಅಂತೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಮ್ಯಾನೇಜರು ಬರ್ತಾನೆ. ಮ್ಯಾನೇಜರು ಬಂದು ಕೇಕ್ ಕಟ್ ಮಾಡೋಕ್ಕೆ ಅಷ್ಟೊತ್ತಿಗೆ ರೋಹಿಣಿ ಹೇಳ್ತಾಳೆ, ನನಗೆ ಮ್ಯಾನೇಜರ್ ಮೀಟ್ ಮಾಡಬೇಕಿತ್ತು, ಬಂದಿದ್ದೀನಿ, ಅದರಿಂದ ನಿಮಗೇನು ಕಷ್ಟ ಆಗಿರೋದು ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವಳು ಅಷ್ಟು ದೂರದಲ್ಲಿ ನಿಂತಿರ್ತಾಳೆ. ಮ್ಯಾನೇಜರ್ ಬರ್ತಾನೆ. ಆಮೇಲೆ ಟೇಪ್ ಕಟ್ ಮಾಡೋಕ್ಕೆ ಅಂತ ಕರೀತಾರೆ. ಟೇಪ್ ಕಟ್ ಮಾಡುವಾಗ ಬನ್ನಿ ಸರ್ ಟೇಪ್ ಕಟ್ ಮಾಡಿ ಅಂತ ಹೇಳಿದಾಗ, ನಾನು ಕಟ್ ಮಾಡೋದಕ್ಕಿಂತ ನಿಮ್ಮ ಅಪ್ಪ ಹತ್ರ ಕಟ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ನಾನು ಮಾಡಲ್ಲ, ನೀವು ಮಾಡಿ ಸರ್ ಅಂತ ಹೇಳ್ತಾನೆ. ಇಲ್ಲ ನೀವು ದೊಡ್ಡವರು, ನೀವು ಮಾಡಿ ಬನ್ನಿ ಸರ್ ಅಂತ ಕರೀತಾನೆ. ಆಮೇಲೆ ಬಾಪ ನೀನೇ ಮಾಡು, ನಮ್ಮ ಅದೃಷ್ಟ ನೀನು, ಬಾರಪ್ಪ ಅಂತೇಳಿ ಸೂರ್ಯ ಕರೀತಾನೆ. ಆಮೇಲೆ ಬಂದು ರಂಗನಾಥ ಟೇಪ್ ಕಟ್ ಮಾಡ್ತಾನೆ. ಟೇಪ್ ಕಟ್ ಮಾಡಿ ಹೂವು ಹಾಕಿ ಆಮೇಲೆ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಎಲ್ಲ ಮಾಡ್ತಾನೆ. ಎಲ್ಲ ಮಾಡಿದ ಮೇಲೆ ಖುಷಿ ಆಗುತ್ತೆ. ಆವಾಗ ಸೂರ್ಯಂಗೆ ಮೀನಿಂಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಮ್ಯಾನೇಜರ್ ಮಾತಾಡ್ತಿರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.